ಎಂ.ಜಿ. ಮಹೇಶ್ ಅವರು ಬಿಜೆಪಿಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಎಂ.ಜಿ. ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಣ್ಣಿಗೆ ರಾಚ್ತಾ ಇದ್ದೀರಿ, ವಿಪಕ್ಷಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಬ್ಬರ ನಂತರ ಒಬ್ಬರನಂತೆ ಹೊಡಿತಾ ಇದ್ದೀರಿ ಅನ್ನೋದು ಕಣ್ಣಿಗೆ ರಾಚ್ತಿದೆ. ನಂಗೆ ಗೊತ್ತಾಗ್ತಲ್ಲ ಅದು ಯಾವ ಥರ ನೀವು ಇಂಟ್ರಿಪಿಟ್ ಮಾಡಿದ್ರೆ ಅಂತ. ಒಂದು ಹಿಪೋಕ್ರಸಿಗೆ ಇನ್ನೊಂದು ಹೆಸರು ಆಮ್ ಆದ್ಮಿ ಪಾರ್ಟಿ. ಏನು ಈ ಚರ್ಚೆ ತಾವು ಮಾತಾಡ್ತಾ ಇದ್ದೀರಿ ಸುಮಾರು ಸಮಯದಿಂದ, ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರದ ಬಗ್ಗೆ ಯಾವ ಹೋರಾಟವನ್ನು ಮಾಡಿದಂಥ ಅಣ್ಣಾ ಹಜಾರೆಯನ್ನು ಮಾಕ್ರಿ ಮಾಡೋ ಅಂಥ ಒಂದು ದೊಡ್ಡ ಪ್ರಯತ್ನ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇರುತ್ತೆ. ಆನೆ ಏನು ತೋರಿಸುತ್ತೆ ಒಂದಲ್ಲೂ ತಿನ್ನುತ್ತೆ ಇನ್ನೊಂದಲ್ಲೂ ಅನ್ನೋ ಥರ ಇಡೀ ವ್ಯವಹಾರ ಇದ್ರ ಒಳಗಡೆ ಇರತಕ್ಕಂಥದ್ದು. ಒಬ್ಬ ವ್ಯಕ್ತಿ ಇಡೀ ಮನಸ್ಥಿತಿಯೇ ಭ್ರಷ್ಟ ಆದರೆ ಹೇಗೆಲ್ಲ ಆಗತ್ತೆ ಅನ್ನೋದಕ್ಕೆ ಈ ಇಡೀ ಎಪಿಸೋಡು ಕಾರಣ. ಏನು 3-4 ಜನ ಸಿಸೋಡಿಯಾ ಇರ್ಬೋದು, ಕವಿತಾ ಇರ್ಬೋದು, ಮತ್ತು ಆಮ್ ಆದ್ಮಿ ಪಾರ್ಟಿಯ ಎಲ್ಲ ವ್ಯಕ್ತಿಗಳು ಬಂಧನದ ಹಿಂದ್ಗಡೆ. ಒಂದು ಸ್ಪಷ್ಟವಾಗಿ ಹೇಳಬೇಕು, ಇದರಲ್ಲಿ ಯಾವುದು ಆಫ್ಟರ್ ಇಂಡಿಪೆಂಡೆನ್ಸ್ ಆದಮೇಲೆ ಒಂದು ಸಂವಿಧಾನದತ್ತ ಒಂದು ಸಂಸ್ಥೆಗಳು ತನ್ನ ಕಾರ್ಯ ಮಾಡೋಕ್ಕೆ ಯಾಕೆ ಅಡ್ಡ ಮಾಡಬೇಕು? ಅಡ್ಡ ಮಾಡಬೇಕು ಅಂತ ಹೇಳ್ತಿಲ್ಲ ನಾನು, ಇಂಡಿಪೆಂಡೆಂಟಾಗಿ ಕಾರ್ಯನೇ ಮಾಡ್ತಿಲ್ಲ ಅವು. ಅಲ್ಲ, ನನಗೆ ಗೊತ್ತಾಗ್ತಿಲ್ಲ ಯಾವುದು ಇಂಡಿಪೆಂಡೆಂಟ್. ಒಂದು ನಿಮಿಷ ನಾನು ಕೇಳ್ತಿದ್ದೀನಿ ತಾನೆ, ಇದೇ ಪ್ರಶ್ನೆ ತಾನೇ ನೀವೇ ಕೇಳಬೇಕು ಅನ್ಕೊಂಡಿರೋದು. ಇದನ್ನೇ ಕೇಳ್ತಾ ಇದ್ದೀನಿ ನಾನು, ಇದನ್ನೇ ಕೇಳ್ತಾ ಇದ್ದೀನಿ. ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಟಿಂಗ್ ಆರ್ಗನೈಸೇಷನ್ಸ್ ಇಂಡಿಪೆಂಡೆಂಟ್ ಆಗಿ ಏನು ಕೆಲಸ ಮಾಡ್ತಿದೆ ಅಂದರೆ, ಬಿಜೆಪಿ ಮತ್ತು ಬಿಜೆಪಿಯ ಜೊತೆಗೆ ಸೇರಿಕೊಂಡಿರುವ ಪಕ್ಷಗಳ ಮುಖಂಡರೆಲ್ಲರೂ ಸತ್ಯ ಹರಿಶ್ಚಂದ್ರರು, ಅವರು ಅತ್ಯಂತ ಪ್ರಾಮಾಣಿಕರು. ಆ ಥರ ಏನಿಲ್ಲ. ಅಲ್ಲ, ವಿರೋಧ ಪಕ್ಷದಲ್ಲಿ ಭ್ರಷ್ಟರಿದ್ದಾರೆ, ಅವರು ವಿರೋಧ ಪಕ್ಷದಲ್ಲಿ ಹೇಳಬೇಕು. ನೀವು ನನಗೆ ಒಂದು ಉದಾಹರಣೆ ಕೊಡಬೇಕು. ಹೇಳ್ತೀರಿ ಅಶೋಕ್ ಚವಾಣ್, ನೀವು ಹೇಳಿದ್ರಲ್ಲ ಅಶೋಕ್ ಚವಾಣ್ ಮೇಲೆ ಇರಲಿ, ಇನ್ಯಾರ್ದಾರ ಮೇಲೆ ಇರಲಿ, ಯಾವುದಾದ್ರು ತನಿಖೆ ನಡೀತಾ ಇರತಕ್ಕಂಥದ್ದು ನಮ್ಮ ಜೊತೆ ಅಲಯನ್ಸ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ತನಿಖೆಯನ್ನು ನಿಲ್ಲಿಸಿರೋದು ಯಾವ್ದಾದ್ರು ಒಂದಿದೆಯಾ ಹೇಳಿ ನನಗೆ. ಎಷ್ಟು ಬೇಕ್ರಿ? ಯಾವ್ದು ಒಂದು ಹೇಳಿ ಒಂದು ನಿಮಿಷ. ಒಂದೇ ಒಂದು ಪ್ರಶಾಂತ್ ಸರ್, ಅಶೋಕ್ ಚವಾಣ್ ಮೇಲೆ ಸ್ವತಃ ಪ್ರಧಾನಮಂತ್ರಿಗಳು ಹೋಗಿ ಅಶೋಕ್ ಚವಾಣ್ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ರು. ಹೌದು. ನೀವು ಮೊನ್ನೆ ಅಷ್ಟೇ ಒಂದು ವೈಟ್ ಪೇಪರ್ ತಂದಾಗ ಆದರ್ಶ್ ಸೊಸೈಟಿ ಹಗರಣದಲ್ಲಿ ಅಶೋಕ್ ಚವಾಣ್ರ ಹೆಸರನ್ನ ನಿಮ್ಮ ಪಕ್ಷವೇ ಪ್ರಸ್ತಾಪಿಸಿತ್ತು. 100% ಸತ್ಯ. ಅದರ 10 ದಿನಗಳ ನಂತರ ಅಶೋಕ್ ಚವಾಣ್ ನಿಮ್ಮ ಪಾರ್ಟಿಗೆ ಬರ್ತಾರೆ. ಸರ್, ಮುಕುಲ್ ರಾಯ್ ವಿರುದ್ಧ ನಾನು ಯಾವುದು ಒಂದು ನಿಮಿಷ ರೀ ಸರ್. ಪ್ರಶಾಂತ್ ಸರ್, ನೀವು ಹೇಳಿದ್ದು 100% ಸತ್ಯ. ವೈಟ್ ಪೇಪರು ನಾವು ಅಲಿಗೇಷನ್ ಮಾಡಿದ್ದು ಸತ್ಯ, ಎಲ್ಲವೂ ಸತ್ಯ. ಏನರ್ಥ? ನಾನು ನಿಮ್ಗೊಂದು ಹೇಳ್ತಿರೋಂಥದ್ದು, ವೆದರ್ ಪ್ರಾಪರ್ ಲೀಗಲ್ ಪ್ರೊಸೆಸ್ ಅನ್ನ ನಾವು ಸ್ಟಾಲ್ ಮಾಡಿದ್ದೀವ ಹೇಳಿ. ಅಲ್ಲ, ಅವ್ರು ಬರ್ತಾ ಇರೋದು ಅಲ್ಲ, ಯಾವ್ದು ಹೇಳಿ. ಈಗ ನೀವು ಒಂದು ವಿಷಯ ನಿಮ್ಗೆ ಮುಕುಲ್ ರೈ ಬಿಜೆಪಿ ಕೇಳಿದಾರೆ, ಒಳ್ಳೆ ಪ್ರಶ್ನೆ. ಮುಕುಲ್ ರೈ ಬಿಜೆಪಿಗೆ ಬಂದ್ರು, ಬಿಜೆಪಿ ಬಿಟ್ಟಾಯ್ತು, ಎಲ್ಲ ಹೋಯ್ತು. ಇವತ್ತು ಕೂಡ ಶಾರದಾ ಸ್ಕ್ಯಾಮ್ ಅವ್ರದ್ದು ಟ್ರಯಲ್. ಯಾಕೆ ಆಲ್ಟ್ ಆಗಿದೆ? ಏನಾಗಿದೆ? ಯಾಕೆ ಆಲ್ಟ್ ಆಗಿದೆ? ಏನಾಗಿದೆ ಅಂತಂತಲ್ಲ ನಾನು ಹೇಳಕ್ ಪಕ್ಷದಲ್ಲಿರ್ತಕ್ಕಂಥ ಯಾವ ನಾಯಕನ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನ ಏಜೆನ್ಸಿಗಳು ಹೊರಿಸಿವೆ ಮತ್ತು ಎಲ್ಲಿ ಬಂಧನ ಆಗಿದೆ ಅಥವಾ ಬೇರೆಯವರು ಬಂಧನ ಆಗಿದ್ದನ್ನ ನೀವೆಷ್ಟು ಸುಲಭವಾಗಿ ತೆಗೆದುಕೊಳ್ತಾ ಇದ್ದೀರಿ? 2023 ನವೆಂಬರ್ನಿಂದ ಇಲ್ಲಿ ತನಕ ಅರವಿಂದ್ ಕೇಜ್ರಿವಾಲ್ರಿಗೆ 9 ನೋಟಿಸ್ ಕೊಡಲಾಯಿತು. ಸುವೇಂದು ಮುಖರ್ಜಿಗೆ ಎಷ್ಟು ಕೊಟ್ಟಿದ್ದೀರಿ? ಇಲ್ಲಿ ಒಂದು ವಿಷಯ ಹೇಳ್ತೀವಿ ಕೇಳಿ. ಇಡೀ ಏನು ಅರವಿಂದ್ ಕೇಜ್ರಿವಾಲಿನ ಏನು ಪಾಲಿಸಿ ಇದೆ, ಸುವೇಂದ್ರ ಇದು ಕೇಸ್ಗೂ ಅರವಿಂದ್ ಕೇಜ್ರಿವಾಲ್ ಕೇಸ್ಗೂ ಅಜಗಜಾಂತರ ವ್ಯತ್ಯಾಸ. ನಾ ಹೇಳ್ತೀನಿ, PMLA ಅವ್ರು ಅದನ್ನು ರಿಜಿಸ್ಟರ್ ಮಾಡಿದ್ರ, ಅದ್ರ ಮೇಲೆ ರಿಜಿಸ್ಟರ್ ಮಾಡಿದ್ರ, PMLA ಆ್ಯಕ್ಟ್ ಮೇಲೆ ರಿಜಿಸ್ಟರ್ ಮಾಡಿದ್ರ? ಅದರಲ್ಲಿ ಆಗದಂಥದ್ದು ಸ್ಕ್ಯಾಮ್ ಯಾವುದು? ಇದರಲ್ಲಿ ಕೇಸ್ ಹಾಕಿರ್ತಕ್ಕಂಥದ್ದು ಅಂಡರ್ PMLA ಆ್ಯಕ್ಟ್ ಮೇಲೆ. PMLA ಆ್ಯಕ್ಟ್ ಮೇಲೆ ಮಾಡಿದ ಮೇಲೆ ವಿರೂಪಾಕ್ಷಪ್ಪ ಮೇಲೆ ಒಂದು ಇಡಿ ಕೇಸ್ ದಾಖಲಿಸಲಿಲ್ಲರಿ ನೀವು? ಎಷ್ಟು ಕೋಟಿ ಹಣ ಸಿಕ್ತು? 7 ಕೋಟಿ ರೂಪಾಯಿ. 7 ಕೋಟಿ ಹಣ ಸಿಕ್ತು. ಅಷ್ಟೇ ಹಣ DK ಶಿವಕುಮಾರ್ ಮನೆಯಲ್ಲಿ ದಿಲ್ಲಿಯಲ್ಲಿ ಸಿಕ್ಕಿತ್ರಿ, ನೀವೊಂದು ಇಡಿ ಕೇಸ್ ದಾಖಲಿಸಿದ್ರಿ. ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಒಂದು ಇಡಿ ಕೇಸ್ ದಾಖಲಿಸಿದ್ರ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಏನು ಹೋರಾಟವನ್ನ ಅಣ್ಣಾ ಹಜಾರೆ ಅದರ ರಾಜಕೀಯ ಪಾರ್ಟಿ ತನ್ನ 10 ವರ್ಷದ ಒಳಗಡೆ ತನ್ನ ರಾಜಕೀಯದ ಆಕಾಂಕ್ಷೆಗೋಸ್ಕರ ಯಾವ ಪ್ರಮಾಣದ, ಒಂದು ನಿಮಿಷ ಹೇಳಿ ಸರ್, ಮಧ್ಯ ಮಾತಾಡೆ, ಯಾವ ಪ್ರಮಾಣದ ಈಗ ಪಾರ್ಟಿ ಅಂದ್ರೆ ವೇ ಮಾಡೋದೇನು ಅಂದ್ರೆ ಮತ್ತೆ ನನಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ ಈ ಇಡೀ ಕೇಸ್ ತನಿಖೆ ಆಗಬೇಕು ಒತ್ತಾಯ ಮಾಡಿದ್ರೆ ಕಾಂಗ್ರೆಸ್
ದೊಡ್ಡೇರಿ. ಇಡೀ ಕಾಂಗ್ರೆಸ್ನವರೇ ಇದನ್ನ ಒತ್ತಾಯ ಮಾಡಿದಂಥದ್ದು. ಒಂದು ಪಕ್ಷದ ವಕ್ತಾರ ಮಾತಾಡುವಾಗ ಇನ್ನೊಂದು ಪಕ್ಷದ ವಕ್ತಾರರು ಮಧ್ಯಪ್ರವೇಶ ಮಾಡಿದೆ ಒಳ್ಳೆ ವಕ್ತಾರಿಕೆಯ ಲಕ್ಷಣ ಅನ್ನೋದೇನಾದ್ರು ಇದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡೋಣ. ನೀವು ಇದೇ ಪ್ರಶ್ನೆ ತಾನೇ ನೀವು ಕೇಳಬೇಕು ಅಂದ್ಕೊಂಡ್ರೆ ನಾನು ಪ್ರಶಾಂತ್ ಕೂತ್ಕೊಂಡು ಅದನ್ನೇ ಕೇಳ್ತಾ ಇದ್ದೀವಿ. ಕಣ್ಣಿಗೆ ರಾಚುವಂಗೆ ಕಾಣಿಸ್ತಾ ಇದೆ ವಿಪಕ್ಷ ನಾಯಕರನ್ನ ED IT CBI ಮೂಲಕ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಅಜಿತ್ ಅವ್ರೆ, ಅದ್ರ ಜೊತೆ ಒಂದು ಪ್ರಶ್ನೆ ಬರ್ತೀನಿ. ಇಲ್ಲಿ ನೋಡಿ, ಇಡೀ ವಿರೋಧ ಪಕ್ಷದವರಿಗೆ ಹೇಳಲಿಕ್ಕಿರ್ತಕ್ಕಂಥ ಒಂದೇ ಒಂದು ಅಸ್ತ್ರ ಏನಂತಂದ್ರೆ ಕಳೆದ 10 ವರ್ಷದಲ್ಲಿ ನಮ್ಮ ಮೇಲೆ ಅನೇಕ ಆರೋಪಗಳನ್ನ ಮಾಡಿದ್ರು. ಹೇಳ್ತೀವಿ ಕೇಳಿ, ಭ್ರಷ್ಟಾಚಾರದ ಆರೋಪ ಮಾಡಿದ್ರು, ರಫೇಲ್ ಬಗ್ಗೆ ಮಾಡಿದ್ರು, ನಾವು ಆಧಾರ್ ಕಾರ್ಡನ್ನ ಬಗ್ಗೆ ಮಾಡಿದ್ರು, ಪ್ರತಿಯೊಂದನ್ನು ಮಾಡಿದ್ವು. ನಾವ್ಯಾರೂ ಇದನ್ನು ಹೇಳಿಲ್ವಲ್ಲ. ನಾವು ಪ್ರಾಪರ್ ಕೋರ್ಟಲ್ಲಿ ಅದನ್ನು ಫೇಸ್ ಮಾಡಿದ್ವಿ. ಏನು ನ್ಯಾಯಾಂಗದ ಒಂದು ಪರಾಮರ್ಶೆಯ ನಂತರ ಅದರಲ್ಲಿ ನಾವು ಕ್ಲೀನ್ ಚಿಟ್ ತೆಗೆದುಕೊಂಡಿರುವಂಥದ್ದು. ಮಾಡಿ ನಿಮಗೆ ತಪ್ಪಿದ್ರೆ ಇಫ್ ಯು ಆರ್ ನಾಟ್ ಗಿಲ್ಟ್, ನೀವು ಒಂದು ನಿಮಿಷ ಇರ್ತೀರಿ, ಒಂದು ನಿಮಿಷ ಇರ್ರೆ, ಗಿಲ್ಟ್ ಇಲ್ಲ ಅಂತಂದ್ರೆ ಪ್ರೂವ್ ಆಗ್ಬಿಟ್ಟು ಬನ್ನಿ ನೀವು. ರಫೇಲ್ ಕೇಸಲ್ಲಿ 45,000 ಕೋಟಿ ರೂಪಾಯಿ ಅಪರಾಧ ಮಾಡಿದ್ರಪ್ಪ ರಾಹುಲ್ ಗಾಂಧಿ. ಬಂದೆ 3 ಪಕ್ಷದ ವಕ್ತಾರ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. 3 ಪಕ್ಷದವರು ಪರಸ್ಪರರ ಮೇಲೆ ಆರೋಪಗಳನ್ನು ಮಾಡ್ತಾರೆ. ಇದರಲ್ಲಿ ಒಂದು ಮೈತ್ರಿಕೂಟ ಈಗ ಆರೋಪ ಮಾಡೋದಿಲ್ಲ, ಬಟ್ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದೆ ಕಾಂಗ್ರೆಸ್ಸು, ಮಧ್ಯ ಹಗರಣ ನಡೆದಿದೆ ಅಂತ. ಇಲ್ಲಿ ನಂದು ಪ್ರಶಾಂತದ್ದು ಪ್ರಶ್ನೆ, ಕಳ್ಳರು ಬರೀ ಅಲ್ಲಷ್ಟೇ ಇದ್ದಾರಾ ಅಥವಾ ಎಲ್ಲ ಕಡೆ ಇದ್ದಾರಾ? ನೋಡಿ ಸರ್, ಭ್ರಷ್ಟಾಚಾರ ಅಂತಕ್ಕಂಥದ್ದು ಈ ದೇಶದ ಒಂದು ರಾಜಕೀಯ ವ್ಯವಸ್ಥೆಯ ಒಂದು ಪಾರ್ಟ್ ಆಗಿರೋದು ಸತ್ಯ. ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ನಾನೇನದು ನಾವು ಮಾತ್ರ ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರು ಅಂತ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ನಾನು ಇಲ್ಲ, ಹೇಳ್ತೀನಿ ಕೇಳಿ. ಆದರೆ ಒಂದು ಸ್ಪಷ್ಟ ಹೇಳ್ತೀನಿ, ನಮ್ಮ ನಾಯಕತ್ವ ನಾವು ಈ ನಾಯಕತ್ವದ ಆಧಾರದ ಮೇಲೆ ಈ ದೇಶದೊಳಗಡೆ ಇವತ್ತು ಪರಿವರ್ತನೆ ತರಬೇಕು ಅಂತ ಹೋಗಿದ್ವಿ. ಅವರು ಮಾತ್ರ ಪಾರದರ್ಶಕವಾಗಿ ಕಳೆದ 10 ವರ್ಷಗಳಲ್ಲಿ ತನ್ನನ್ನೇ ಅರ್ಪಣೆ ಮಾಡಿಕೊಂಡಂಥ ಯಾವುದಾದ್ರು ಒಬ್ಬ ವ್ಯಕ್ತಿ ಇದ್ದರೆ ಆದರಣೀಯ ಮೋದಿಜಿಯವರು. 10 ವರ್ಷದಲ್ಲಿ ಇವರು ಮಾಡಿದ್ರು. ಭ್ರಷ್ಟಾಚಾರ ಅಂತ ಮಾತಾಡ್ತಿಲ್ರಿ. ಬಿಜೆಪಿಯಲ್ಲಿ ಎಲ್ಲರೂ ಪ್ರಾಮಾಣಿಕರ. ನನ್ನ ಪ್ರಶ್ನೆ ಅದು, ಬಿಜೆಪಿಯಲ್ಲಿ ಬಿಜೆಪಿಯ ಮಿತ್ರ ಪಕ್ಷಗಳಲ್ಲಿರುವವರೆಲ್ಲರೂ ಪ್ರಾಮಾಣಿಕ. ಒಂದು ನಿಮಿಷ ಸರ್, ಒಂಚೂರು ಅಲೋ ಮಾಡಿ. ಪಾರ್ಟಿ ವಿತ್ ಡಿಫ್ರೆನ್ಸ್. ನಮ್ಗೆ ಎಲ್ಲೆಲ್ಲಿ ಅವಕಾಶ ಇದೆ ನಮ್ಮ ಕ್ಯಾಡರಿನ ಒಳಗಡೆ ನಾವು ಈ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಸಾರ್ವಜನಿಕ ಬದುಕಿನಲ್ಲಿ ಇರಬೇಕಂತ ಮೂಲ ಮಂತ್ರ ಅನ್ನೋ ಥರ ನಾವು ಶಿಕ್ಷಣವನ್ನು ಕೊಡ್ತೇವೆ. ಆ ದಿಕ್ಕಿನಲ್ಲಿ ನಡೀತಾ ಇದೆ. ಅಲ್ಲೊಂದು ಇಲ್ಲೊಂದು ಆಗಿರ್ಬೋದು, ನಾನು ಅದನ್ನು ಅಲ್ಲಿಗೆ ಹೇಳಿದಿಲ್ಲ, ಅಡಲ್ಟ್ರೇಷನ್ ಆಗಿರ್ಬೋದು. ಆದರೆ ಬಹುತೇಕವಾಗಿ ಈ ಏನು ಇವತ್ತಿನ ಈ ದೇಶದ ಒಳಗಡೆ 10 ವರ್ಷಗಳಲ್ಲಿ ಬಿಜೆಪಿ ಮುಖಂಡರ ಮೇಲೆ ಎಷ್ಟು ED ರೇಡು IT ರೇಡ್ ಆಗಿದೆ? ಯಾವುದು 10 ವರ್ಷಗಳಲ್ಲಿ ಎಷ್ಟೇ ಆಗಿಲ್ಲ ನಿಮಗೆ? ಪಶ್ಚಿಮ ಬಂಗಾಳದಲ್ಲಾಗಿದೆ, ಗುಜರಾತಲ್ಲಾಗಿದೆ, ಮಹಾರಾಷ್ಟ್ರದಲ್ಲಾಗಿದೆ, ಕರ್ನಾಟಕದಲ್ಲಿ ನಮ್ಮ ಪ್ರಶಾಂತ್ ಅದನ್ನೇ ಹೇಳಿಸ್ತಾ ಇದ್ದೀನಿ ರೀ ಸರ್, ಅದನ್ನೇ ಹೇಳಿಸ್ತಾ ಇದ್ದೀನಿ. ಗುಜರಾತ್ ಮೇಲೆ ಯಾರ ಮೇಲೆ ನಡೀತು? ಇಲ್ಲಿ ಕೇಳಿ ಸರ್, ನಿಮಗೆ ED ಅಂತಕ್ಕಂಥದ್ದು ಸರ್ಕಾರ ಮಾಡ್ತಕ್ಕಂಥದ್ದು ಒಂದು ಸಾಂಸ್ಥಿಕ ಸಂಸ್ಥೆ. ಅದು ನೀವು ಇವರು ಬಿಜೆಪಿ ವಕ್ತಾರರು ತಪ್ಪಿಕೊಂಡಿದ್ದಾರೆ. ED ಬಿಜೆಪಿಯ ಟೂಲ್ ಕಿಟ್. ಆ ಸಂಸ್ಥೆಗಳನ್ನು ಬಳಸಿಕೊಂಡು ವಿಪಕ್ಷಗಳನ್ನು ಹೆಂಗ್ ಹಣಿಬೇಕು ಅಂತ ತೋರಿಸ್ಕೊಟ್ಟಿದ್ ನೀವು. ಅವರು 10 ಪಟ್ಟು ಜಾಸ್ತಿ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅಲ್ಲ. ನೋಡಿ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳನ್ನ ಬಳಸಿಕೊಂಡು ಪೊಲಿಟಿಕಲ್ ರೈವಲ್ಗಳನ್ನು ಹಣಿಬಹುದು ಅಂತ ನೀವು ತೋರಿಸಿಲ್ಲ. ಅವ್ರು 10 ಪಟ್ಟು ಜಾಸ್ತಿ ಮಾಡ್ತಿದ್ದಾರೆ. ಮಾಡಿಲ್ವಾ? 10 ಸರ್ಕಾರಗಳನ್ನ ಬೀಳ್ಸಿರ್ತಕ್ಕಂಥದ್ದು ಯಾರು? ಪ್ರಜಾಸತ್ತಾತ್ಮಕವಾಗಿ ಎಲೆಕ್ಟ್ ಆಗಿರ್ತಕ್ಕಂಥ ದೆಹಲಿನಲ್ಲಿ ಮಾಡಿ ಆ ಭಾಷೆಯನ್ನ ಕಟ್ಟಾಕ್ಬೇಕು. ಎದುರಿಸುವಂತ ಪ್ರಯತ್ನ ದೇಶದ ಜನತೆಗೆ ಅರ್ಥ ಆಗಿದೆ. ರಘು ದೊಡ್ಡೇರಿ ಅವರು ಬ್ರೇಕ್ಗಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ರು, ಅರವಿಂದ್ ಕೇಜ್ರಿವಾಲ್ ಭ್ರಷ್ಟ ಹೌದು ಅಲ್ಲವೋ ಅನ್ನೋದು ಇವತ್ತಿನ ಚರ್ಚೆಯ ವಿಷಯವೇ ಅಲ್ಲ, ಚುನಾವಣೆ ಹತ್ರ ಬಂದಾಗ ಯಾಕೆ ಬಂಧನ ಮಾಡಿದ್ರು ಅನ್ನೋದಷ್ಟೇ ವಿಷಯ ಅಂತ. ಈ ಮಾತವರಿಂದ ಯಾಕೆ ಒಂದು ನಿಮಿಷ ಬಂದೆ 2022 ನವೆಂಬರ್ನಲ್ಲಿ ದೆಹಲಿಯಲ್ಲಿ ಮದ್ಯ ಹಗರಣ ನಡೆದಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ. ಒಂದ್ಸಲ ಕಂಪ್ಲೇಂಟ್ ಕಾಪಿ ಬರಲಿ. ಅದರ ಆಧಾರದ ಮೇಲೆ ತನಿಖೆ ನಡೆದು ಚಾರ್ಜ್ ಶೀಟ್ ಅನ್ನು ED ಫೈಲ್ ಮಾಡಿದ ಮೇಲೆ ಅಜಯ್ ಮಾಕನ್ ರಾಜ್ಯಸಭಾ, ಇದು ನೋಡಿ ಡೆಲ್ಲಿ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ಅಧಿಕೃತವಾಗಿ ದಾಖಲಾದಂತಹ ದೂರಿದು ಡೇಟ್ ಕೂಡ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವ್ರು ಕೊಟ್ಟಿದ್ದ ಕಂಪ್ಲೇಂಟ್ ಇದು. ಆವಾಗ ಮೈತ್ರಿ ಇರಲಿಲ್ಲ. ಮೈತ್ರಿ ಆಗಿದ್ದು ಯಾವಾಗ? ಕಳೆದ ವರ್ಷ ಜೂನ್ನಲ್ಲಿ ಮೈತ್ರಿ ಆಯಿತು. ಇದು 2022ರಲ್ಲಿ ಕಂಪ್ಲೇಂಟ್. ಇದು 2022ರ ಜೂನ್ನಲ್ಲಿ ತನಿಖೆ ನಡೆದು ED ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದಾಗಲೂ ಮೈತ್ರಿ ಆಗಿರಲಿಲ್ಲ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಅಜಯ್ ಮಾಕನ್ ಮಾತಾಡ್ತಾರೆ,
ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅರವಿಂದ್ ಕೇಜ್ರಿವಾಲ್. 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ. पे लिकर स्कैम सीधे सीधे अब ये एस्टैब्लिश हो गया है कि कम से कम 100 करोड़ की रिश्वत ली गई है, कम से कम 100 करोड़ की रिश्वत, और उसके अंदर फेस टाइम के ऊपर केजरीवाल से बिजनेसमैन से बात कराई गई, और बिजनेसमैन से बात कराने के बाद होलसेल डीलर्स को, जो प्राइवेट होलसेल डीलर्स हैं, उनको 12% कमीशन 5% से बढ़ाकर के 12% कमीशन ये करी गई, और उसके अंदर शर्त ये रखी गई कि 6% किकबैक आम आदमी पार्टी और केजरीवाल को दिया जाएगा। और मनी ट्रेल भी एस्टैब्लिश हो गया है कि वो पैसा 100 करोड़ रुपए गोवा के इलेक्शंस के अंदर आप पार्टी ने इस्तेमाल किया और कांग्रेस के खिलाफ में किया, क्योंकि जो वोट वहां पर उनको मिले वो कांग्रेस के खिलाफ में मिले। तो केजरीवाल ने कांग्रेस को हराने के लिए, कांग्रेस को नुकसान पहुंचाने के लिए केजरीवाल ने 100 करोड़ का स्कैम किया है, और इनको कोई नैतिक अधिकार, केजरीवाल और इनके मंत्रियों को, जो जिनका नाम इसमें है, चाहे वो मनीष सिसोदिया, चाहे सत्येंद्र जैन को, इनको कोई नैतिक अधिकार नहीं है कि अपनी कुर्सी पे एक सेकंड भी और रह जाएं। यह एस्टैब्लिश हो गया कि एडवर्टीजमेंट्स जो दिए गए वहां पे गोवा में, वो एडवर्टीजमेंट्स के पैसे इसी किकबैक से दिया गया है। ये ईडी के चार्जशीट में मेंशन है। ಈಗ ಇಬ್ರು ಮೈತ್ರಿ ಮಾಡ್ಕೊಂಡು ನೋಡಿ, ಇಬ್ರು ಮೈತ್ರಿ ಮಾಡ್ಕೊಂಡು ಇಡಿ ಫೋನ್ ಟ್ಯಾಪಿಂಗ್, ಅಜಿತ್ ಅವರೇ, ಇವತ್ತು ಇಡಿ ಫೋನ್ ಟ್ಯಾಪಿಂಗ್ ಮಾಡಿರೋಂಥದ್ದು ಒಂದು ವಿಷಯ. ಈಗ ಬಹಳ ಮೈತ್ರಿ ಮಾಡ್ಕೊಂಡು ಸಂವಿಧಾನ, ಪ್ರಜಾಪ್ರಭುತ್ವದ ಮೇಲಿನ ಕಾನೂನು, ದಾಳಿ. ಭ್ರಷ್ಟಾಚಾರ ಮಾತನಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇಡಿಯ ಟೆಲಿಫೋನ್ ಅನ್ನ ಟ್ರ್ಯಾಪಿಂಗ್ ಮಾಡ್ತಕ್ಕಂಥದ್ದು ಯಾವ ಮಟ್ಟದಲ್ಲಿ ಅರ್ಬನ್ ನಕ್ಸಲಿನ ಮನಸ್ಥಿತಿ ಬಂದಿತ್ತು ಅರವಿಂದ್ ಕೇಜ್ರಿವಾಲ್ಗೆ ಅಂದ್ರೆ, ಈ ದೇಶದ ಯಾವ ಕಾನೂನನ್ನು ಕೂಡ ಮೌಲ್ಯವನ್ನು ನಾವು ಬನ್ನಿ, ನಾನು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.